ಆಂಟಿಗ್ರಾವಿಟಿ 2.0 ಇದು ಜಗತ್ತಿನ ಮೊದಲನೇ ಏಜೆಂಟ್ ಫಸ್ಟ್ IDE. ಇದಕ್ಕೆ ಒಂದು ಟಾಸ್ಕ್ ಅನ್ನ ಕೊಟ್ರಿ ಅಂತಂದ್ರ 5 ಏಜೆಂಟ್ಸ್ ಒಂದೇ ಸಾರಿ ಆ ಟಾಸ್ಕ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತಾವ. ಫಾರ್ ಎಕ್ಸಾಂಪಲ್, ನೀವು ಇದಕ್ಕೆ ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡು ಅಂತ ಹೇಳಿದ್ರಿ ಅಂತಂದ್ರ ಒಂದು ಏಜೆಂಟ್ ಫ್ರಂಟ್ ಎಂಡ್ ಮೇಲೆ ವರ್ಕ್ ಮಾಡ್ತೈತಿ, ಇನ್ನೊಂದು ಏಜೆಂಟ್ API ಮೇಲೆ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ, ಮೂರನೇ ಏಜೆಂಟ್ ಟರ್ಮಿನಲ್ ಒಳಗಡೆ ಕಮಾಂಡ್ಸ್ ಅನ್ನ ರನ್ ಮಾಡ್ತೈತಿ, ನಾಲ್ಕನೇ ಏಜೆಂಟ್ ಬ್ರೌಸರ್ ಅನ್ನ ಓಪನ್ ಮಾಡಿ ನಿಮ್ಮ ವೆಬ್ಸೈಟ್ ಅನ್ನ ಲೈವ್ ಆಗಿ ಟೆಸ್ಟ್ ಮಾಡ್ತೈತಿ. ಅಮೇಜಿಂಗ್ ರೈಟ್? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ AI ಸ್ಟುಡಿಯೋ. ಇವತ್ತಿನ ವಿಡಿಯೋ ಒಳಗಡೆ ನಾನ್ ನಿಮ್ಗೆ ಆಂಟಿಗ್ರಾವಿಟಿ 2.0 ಅನ್ನ ಕಂಪ್ಲೀಟ್ಲಿ ಡಿಕೋಡ್ ಮಾಡ್ತೇನೆ. ಬೇಸಿಕ್ ಇನ್ಸ್ಟಾಲೇಷನ್ ಇಂದ ಶುರು ಮಾಡಿ ಒಂದು ಲೈವ್ ರಿಯಲ್ ಎಸ್ಟೇಟ್ ವೆಬ್ಸೈಟ್ ಅನ್ನ ನಾನು ನಿಮ್ಗೆ ಬಿಲ್ಡ್ ಮಾಡಿ ತೋರಿಸ್ತೇನೆ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೇನಾದ್ರೂ ಇನ್ನೂವರೆಗೂ ಕೂಡ ಒಂದ್ ಸಾರಿನೂ ಲೈಫ್ ಒಳಗಡೆ ಆಪ್ ಬಿಲ್ಡ್ ಮಾಡಿಲ್ಲ, ಕೋಡಿಂಗ್ ಮಾಡಿಲ್ಲ ಅಥವಾ ವೆಬ್ಸೈಟ್ ಬಿಲ್ಡ್ ಮಾಡಿಲ್ಲ ಅಂದ್ರೂ ಕೂಡ ಏನು ಪರವಾಗಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಎಲ್ಲಾ ಸಿಂಪಲ್ ಆಗಿ ಅರ್ಥ ಆಗ್ತೈತಿ. ಈ ವಿಡಿಯೋ ಎಂಡ್ ಆಗುವಷ್ಟರೊಳಗಡೆ ನಿಮಗ್ ಗೊತ್ತಾಗ್ತೈತಿ ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡ್ಕೊಂಡ ನೀವು ಕಂಪ್ಲೀಟ್ ಆಗಿ ವೆಬ್ ಅಪ್ಲಿಕೇಶನ್ಸ್ ಗಳನ್ನ, ವೆಬ್ಸೈಟ್ಸ್ ಗಳನ್ನ ಯಾವ ತರ ಬಿಲ್ಡ್ ಮಾಡೋದು ಅಂತ ಹೇಳಿ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಮೋರ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಆಫ್ ಆಲ್, ಆಂಟಿಗ್ರಾವಿಟಿ ವೆಬ್ಸೈಟ್ ಹೋಗ್ರಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಇಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಇಲ್ಲಿ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ 4 ಪ್ರಾಡಕ್ಟ್ ಕಾಣಿಸ್ತಾವ. ಇದ್ರೊಳಗಡೆ ನೀವು ಆಂಟಿಗ್ರಾವಿಟಿ 2.0 ಮತ್ತೆ ಆಂಟಿಗ್ರಾವಿಟಿ IDE ಈ ಎರಡನ್ನ ಡೌನ್ಲೋಡ್ ಮಾಡ್ರಿ. ಡೌನ್ಲೋಡ್ ಮಾಡಿ ನಾರ್ಮಲ್ ಇನ್ಸ್ಟಾಲೇಷನ್ ಪ್ರಾಸೆಸ್ ಏನೈತಲ್ಲ ಅದನ್ನ ಕಂಪ್ಲೀಟ್ ಮಾಡ್ರಿ. ಒಂದ್ಸರಿ ನಿಮ್ಮ ಇನ್ಸ್ಟಾಲೇಷನ್ ಆದ್ಮೇಲೆ ನೀವು ಆಂಟಿಗ್ರಾವಿಟಿಯನ್ನ ಓಪನ್ ಮಾಡಿದ್ರಿ ಅಂದ್ರೆ ಈ ತರ ಕಾಣಿಸ್ತೈತೆ. ಇಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೀವು ಇಲ್ಲಿ ಆಂಟಿಗ್ರಾವಿಟಿ ಏನೇ ಓಪನ್ ಮಾಡಿದ್ರಲ್ಲ 2.0, ಇದು ನಿಮ್ಗೆ ಚಾಟ್ GPT ತರ ವರ್ಕ್ ಆಗ್ತೈತಿ. ವೆರಿ ಸಿಂಪಲ್. ಅದ್ರ ತರನೇ ಇದು ನಿಮ್ಗೆ ಕಾಣಿಸ್ತೈತಿ, ಲೈಕ್ ಜಮನೈ ತರಾನು ಅನ್ಕೊಡ್ರಿ. ಸೊ ಇಲ್ಲಿ ನಿಮ್ಮ ಚಾಟ್ ಏರಿಯಾ ಒಳಗಡೆ ನೀವು ಇಲ್ಲಿಂದ ಪ್ರಾಜೆಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡಬಹುದು. ಪ್ರಾಜೆಕ್ಟ್ಸ್ ಈಸ್ ನಥಿಂಗ್ ಬಟ್ ಅ ಫೋಲ್ಡರ್. ನೀವು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ತಿರಲ್ಲ ನಿಮ್ಮ ಪ್ರಾಜೆಕ್ಟ್ಸ್ ಗೋಸ್ಕರ ಅಥವಾ ನಿಮ್ಮ ಫೈಲ್ಸ್ ಗಳನ್ನ ಸೇವ್ ಮಾಡೋದಕ್ಕೋಸ್ಕರ, ಅದಕ್ಕೆ ಪ್ರಾಜೆಕ್ಟ್ಸ್ ಅಂತ ಹೇಳಿ ಕರೀತಾರೆ. ಪ್ರಾಜೆಕ್ಟ್ಸ್, ನ್ಯೂ ಪ್ರಾಜೆಕ್ಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹೊಸ ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಇಟ್ ಇಸ್ ದಟ್ ಸಿಂಪಲ್. ಓಕೆ, ಆಮೇಲೆ ಇಲ್ಲಿ ಕೆಳಗಡೆಯಿಂದ ನೀವು ಮಾಡೆಲ್ಸ್ ಅನ್ನ ಪಿಕ್ ಮಾಡಬಹುದು. ನಿಮಗೆ ಎಲ್ಲಾ ಮಾಡೆಲ್ಸ್ ಇಲ್ಲಿ ಸಿಗ್ತಾವ. ಜಮನೈ 3.1 Pro ಇಂದ ಹಿಡಿದ ಫ್ಲಾಶ್ ವರೆಗೂ. ಅದಷ್ಟೇ ಅಲ್ದ ನಿಮ್ಗೆ ಕ್ಲೌಡ್ ಮತ್ತೆ GPT ಮಾಡೆಲ್ಸ್ ಕೂಡ ಇಲ್ಲಿ ನಿಮ್ಗೆ ಸಿಗ್ತಾವ. ಆಮೇಲೆ ಇಲ್ಲಿ ನಿಮ್ಗೆ ಕನ್ವರ್ಸೇಷನ್ ಹಿಸ್ಟ್ರಿ ಸಿಗ್ತತಿ, ಇಲ್ಲಿ ಸ್ಕೆಡ್ಯೂಲ್ಡ್ ಟಾಸ್ಕ್ ಸಿಗ್ತತಿ. ಆಮೇಲೆ ಇಲ್ಲಿಂದ ನೀವು ನಿಮ್ಮ ಪ್ರಾಜೆಕ್ಟ್ಸ್ ಗಳನ್ನ ಆಕ್ಸೆಸ್ ಮಾಡಬಹುದು. ಬಟ್ ನಾವು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ IDE ಒಳಗಡೆ ಕೆಲಸ ಮಾಡ್ತಾ ಇದೀವಿ. ದಟ್ ಈಸ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್ ವಿತ್ ಆಂಟಿಗ್ರಾವಿಟಿ 2.0. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಇಲ್ಲಿ ಓಪನ್ IDE ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಏನಾಗ್ತೈತಿ ಅಂತಂದ್ರೆ ಇವಾಗ IDE ಓಪನ್ ಆಗ್ತೈತಿ. ಆಲ್ ರೈಟ್, ನಾವ್ ಇವಾಗ ಇಲ್ಲಿ IDE ಅನ್ನ ಓಪನ್ ಮಾಡಿದೀವಿ. ಸೊ ಇಲ್ಲಿ IDE ಒಳಗಡೆ ನಿಮ್ಗ ಇದು ಎಕ್ಸಾಕ್ಟ್ ಆಗಿ ನಿಮ್ಮ ವಿಜುವಲ್ ಸ್ಟುಡಿಯೋ ತರ ಕಾಣಿಸ್ತೈತಿ. ಇಟ್ ಇಸ್ ಪ್ರೆಟಿ ಮಚ್ ಸಿಮಿಲರ್ ಟು ವಿಜುವಲ್ ಸ್ಟುಡಿಯೋ. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಲ್ಲಿಂದ ನೀವು ಫೈಲ್ಸ್ ಫೋಲ್ಡರ್ ಅನ್ನ ಓಪನ್ ಮಾಡಬಹುದು. ದಿಸ್ ಇಸ್ ನಥಿಂಗ್ ಬಟ್ ದಿ ಪ್ರಾಜೆಕ್ಟ್. ಆಮೇಲೆ ಇಲ್ಲಿ ರೈಟ್ ಸೈಡ್ ಒಳಗಡೆ ನಿಮ್ಗೆ ಚಾರ್ಟ್ ವಿಂಡೋ ಕಾಣಿಸುತ್ತೆ. ಇಲ್ಲಿಂದ ನೀವು ಮಾಡೆಲ್ಸ್ ಅನ್ನ ಪಿಕ್ ಮಾಡಬಹುದು. ಇಲ್ಲಿ ನೀವು ನಿಮ್ಮ ಪ್ರಾಂಪ್ಟ್ ಅನ್ನ ಆಡ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಟಾಪ್ ಒಳಗಡೆ ಇಲ್ಲಿಂದ ನೀವು ನ್ಯೂ ಕನ್ವರ್ಸೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಈ ಪ್ಲಸ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪಾಸ್ಟ್ ಕನ್ವರ್ಸೇಷನ್ ಸಿಗ್ತಾವ. ಆಮೇಲೆ ಈ 3 ಡಾಟ್ ಮೇಲೆ ಆಡ್ ಮಾಡಿದ್ರಿ ಅಂತಂದ್ರೆ ಕಸ್ಟಮೈಸೇಷನ್ ಆಪ್ಷನ್ ಸಿಗ್ತೈತಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ರೂಲ್ಸ್ ಅಂತ ಐತಿ. ರೂಲ್ಸ್ ಈಸ್ ನಥಿಂಗ್ ಬಟ್ ಇನ್ಸ್ಟ್ರಕ್ಷನ್ಸ್. ನಿಮ್ಮ ಜಮನೈ ಒಳಗಡೆ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಿರಲ್ಲ, ಏನೋ ಮಾಡೆಲ್ಸ್ ಯಾವ ತರ ಬಿಹೇವ್ ಮಾಡಬೇಕು ಅಂತೇಳಿ, ಅದಕ್ಕೆ ರೂಲ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಫ್ಲೋಸ್. ಇದು ನಿಮ್ಮ ಕ್ಲೌಡ್ AI ಸ್ಕಿಲ್ಸ್ ಐತಲ್ಲ, ಸಿಮಿಲರ್ ಟು ದ್ಯಾಟ್ ಒನ್. ಇಟ್ ಈಸ್ ದಟ್ ಸಿಂಪಲ್. ಇಲ್ಲಿ ಎರಡಕ್ಕೂ ರೂಲ್ಸ್ಗೂ ಮತ್ತೆ ವರ್ಕ್ ಫ್ಲೋಸ್ಗೆ ನಿಮ್ಗೆ 2 ಆಪ್ಷನ್ ಸಿಗ್ತಾವ, ಗ್ಲೋಬಲ್ ಮತ್ತು ವರ್ಕ್ ಪ್ಲೇಸ್. ಗ್ಲೋಬಲ್ ಅಂತಂದ್ರೆ ಎಂಟೈರ್ IDE ಅಪ್ಲೈ ಆಗ್ತಾವ. ಬಟ್ ಅದೇ ನೀವೇನಾದ್ರೂ ವರ್ಕ್ ಸ್ಪೇಸ್ಗೆ ಕೊಟ್ರಿ ಅಂತಂದ್ರೆ ದಟ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಅಪ್ಲೈ ಆಗ್ತಾವ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ನೀವು ನೋಡ್ತಿರ್ಬೋದು, ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ವಿಂಡೋ ಅನ್ನ ಸ್ಪ್ಲಿಟ್ ಮಾಡ್ಕೊಳ್ಬಹುದು. ಟರ್ಮಿನಲ್ ಅನ್ನ ಓಪನ್ ಮಾಡಬಹುದು ಈ ತರ. ಆಮೇಲೆ ನೀವು ಸ್ಪ್ಲಿಟ್ ವಿಂಡೋನ ಓಪನ್ ಮಾಡಬಹುದು. ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ಲೆಫ್ಟ್ ಸೈಡ್ ಒಳಗಡೆ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೋರರ್ ಸಿಗ್ತತಿ, ಕೋಡ್ ಸರ್ಚ್ ಸಿಗ್ತತಿ, ಸೋರ್ಸ್ ಕಂಟ್ರೋಲ್, ರನ್ ಡಿಬಗ್. ಪ್ರೆಟಿ ಮಚ್ ಸಿಮಿಲರ್ ಟು ವಿಜುವಲ್ ಕೋಡ್ ಅಂತ ಅನ್ಕೊಡ್ರಿ. ಇದು ವಿಜುವಲೈಸೇಷನ್ ಒಳಗಡೆ. ಆಲ್ ರೈಟ್, ಅನದರ್ ಥಿಂಗ್ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ವೆಬ್ ಬ್ರೌಸರ್ ಓಪನ್ ಬ್ರೌಸರ್ ಅಂತ ಐತಿ. ಇದನ್ನ ನಾವು ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ವೆಬ್ಸೈಟ್ಸ್ ಅಥವಾ ಆಪ್ಸ್ ಬಿಲ್ಡ್ ಆದ್ಮೇಲೆ ಟೆಸ್ಟ್ ಮಾಡ್ಲಿಕ್ಕೆ ಆಂಟಿಗ್ರಾವಿಟಿ ಆಟೋಮೆಟಿಕ್ ಆಗಿ ಇದನ್ನ ಟ್ರಿಗರ್ ಮಾಡ್ತೈತಿ. ಸೊ ದಟ್ ಐ ವಿಲ್ ಶೋ ಯು ಇನ್ ಅ ಡೆಮೋ.
ಅದಾದ್ಮೇಲೆ ಇಲ್ಲಿ ಆಂಟಿ ಗ್ರಾವಿಟಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಮಲ್ಟಿಪಲ್ ಥಿಂಗ್ಸ್ ಅನ್ನ ಮಾಡ್ಬೇಕಾ. ಮೊದಲನೇದಾಗಿ ಆಟೋ ಎಕ್ಸಿಕ್ಯೂಷನ್ ಅನ್ನ ಆಲ್ವೇಸ್ ರಿಕ್ವೆಸ್ಟ್ ಟು ರಿವ್ಯೂ ಇಟ್ಕೊಳ್ರಿ. ರಿವ್ಯೂ ಪಾಲಿಸಿಯನ್ನ ಕೂಡ ರಿಕ್ವೆಸ್ಟ್ ಟು ರಿವ್ಯೂ ಇಟ್ಕೊಳ್ರಿ. ಇದೆರಡು ಮ್ಯಾಂಡೇಟರಿ ಐತಿ. ಇಟ್ ಈಸ್ ಗುಡ್. ಇಲ್ಲ ಅಂತಂದ್ರೆ ಇದನ್ನ ನಿಮಗೆ ಕೇಳದೇನೆ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತೈತಿ. ನೀವೇನಾದ್ರೂ ರಿಕ್ವೆಸ್ಟ್ ರಿವ್ಯೂ ಕೊಟ್ರಿ ಅಂತಂದ್ರೆ ನೀವು ಅದ್ರ ಜೊತೆಗೇನ ರಿಕ್ವೆಸ್ಟ್ ಅನ್ನ ರಿವ್ಯೂ ಮಾಡಿ ಅಪ್ರೂವ್ ಮಾಡಬಹುದು ಅಥವಾ ಡಿನೈ ಮಾಡಬಹುದು. ಅದಾದ್ಮೇಲೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಮಾಡೆಲ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ಗೆ ನಿಮ್ಮ ಹತ್ರ ಇರೋ ಎಲ್ಲಾ ಮಾಡೆಲ್ಸ್ ಕೋಟಾ ಗೊತ್ತಾಗ್ತೈತಿ ಎಷ್ಟೈತಿ ಅಂತ ಹೇಳಿ. ಪ್ರೆಸೆಂಟ್ಲಿ ನಂದಿಲ್ಲಿ ಎಲ್ಲಾ ಮಾಡೆಲ್ಸ್ ಕೋಟಾ ಫುಲ್ ಐತಿ. ನಾ ಇದನ್ನ ಯೂಸ್ ಮಾಡಿಲ್ಲ, ಈ ಡೆಮೋಗೋಸ್ಕರ ಕಾದಿಟ್ಕೊಂಡಿದ್ದೆ. ಅನದರ್ ಥಿಂಗ್, ನೀವು ಇಲ್ಲಿ ಶಾರ್ಟ್ಕಟ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶಾರ್ಟ್ಕಟ್ಸ್ ಗಳನ್ನ ಸೆಟ್ ಮಾಡಬಹುದು. ಇಲ್ಲಿ ಆಲ್ರೆಡಿ ಯಾವ್ಯಾವ ಶಾರ್ಟ್ಕಟ್ಸ್ ಇದಾವ ಅಂತ ಹೇಳಿ ಕೂಡ ನಿಮ್ಗೆ ಇಲ್ಲಿಂದ ಗೊತ್ತಾಗ್ತದೆ. ಸೊ ನಾ ಇವಾಗ ಇದನ್ನ ಕ್ಲೋಸ್ ಮಾಡ್ತೇನೆ. ನಾವು ಇಟ್ ಇಸ್ ಟೈಮ್ ಟು ಕ್ರಿಯೇಟ್ ಅ ಪ್ರಾಜೆಕ್ಟ್. ನಾವು ನಮ್ಮ ಡೆಮೋನ ನೋಡೋದಕ್ಕಿಂತ ಮುಂಚೆ ಈ 3 ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ MCP ಸರ್ವರ್ ಸಿಗ್ತಾವ, ರೈಟ್. ಸೊ ಇಲ್ಲಿ ಹಂಡ್ರೆಡ್ಸ್ ಆಫ್ MCP ಸರ್ವರ್ಸ್ ಇದಾವ. ನಿಮಗೆ ಯಾವ್ದು ಬೇಕು ಅದನ್ನ ನೀವು ಇಲ್ಲಿಂದ ಪಿಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ನಿಮ್ಮ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ಗೆ ಗೂಗಲ್ ಅಥೆಂಟಿಕೇಶನ್ ಇಡಬೇಕು ಇದ್ರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಲಾಗಿನ್ ಮಾಡಿಸ್ಬೇಕು ಅಂತ ಇದ್ರಿ ಅಂತಂದ್ರೆ ಫೈರ್ ಬೇಸ್ ಅನ್ನ ಯೂಸ್ ಮಾಡಬಹುದು. ಸೊ ಲೈಕ್ ದಟ್ ಯು ಹ್ಯಾವ್ ಹಂಡ್ರೆಡ್ಸ್ ಆಫ್ ದಮ್, ಯು ಕ್ಯಾನ್ ಪಿಕ್ ಫ್ರಮ್ ಹಿಯರ್. ಸೊ ಇವಾಗ ಇಲ್ಲಿ ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹೊಸ ಕನ್ವರ್ಸೇಷನ್ ಅನ್ನ ಓಪನ್ ಮಾಡ್ತೇನೆ. ಇಲ್ಲಿ ನಾ ಒಂದು ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ. ಆಸ್ ಐ ಸೇಡ್ ಇನ್ ದ ಬಿಗಿನಿಂಗ್, ನಾನು ನಿಮ್ಗೊಂದು ರಿಯಲ್ ಎಸ್ಟೇಟ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿ ತೋರಿಸ್ತೇನೆ ಲೈವ್ ಆಗಿ ಅಂತ ಹೇಳಿ. ಅದಕ್ಕೆ ನಾ ಇಲ್ಲಿ ಒಂದು ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ. ಬಿಲ್ಡ್ ಅ ಬ್ಯೂಟಿಫುಲ್ ಅಂಡ್ ರೆಸ್ಪಾನ್ಸಿವ್ ನಮ್ಮ ಬೆಂಗಳೂರು PG ಅಂಡ್ ರಿಯಲ್ ಎಸ್ಟೇಟ್ ಫೈಂಡರ್ ವೆಬ್ ಡ್ಯಾಶ್ಬೋರ್ಡ್. ಐ ವಾಂಟ್ ಅ ಮಾಡರ್ನ್ ಡಾರ್ಕ್ mode UI. Include a search bar to toggle between the rent and a buy, and filter for a location like a Koramangala, Indranagar, Whitefield, and a budget. Please include a simple local database like SQLite to store a PG and a flat details, and populate it with a 10 mock Bangalore properties so we can test the UI immediately. So ಅದಾದ್ಮೇಲೆ ನಾವಿಲ್ಲಿ ಬೇಕು ಅಂತಂದ್ರೆ ನಾವು ಫೈಲ್ಸ್ ಗಳನ್ನ ಕೂಡ ಆಡ್ ಮಾಡಬಹುದು ಅಥವಾ ಅಟ್ಯಾಚ್ ಮಾಡಬಹುದು. ಅಂಡ್ ದೆನ್ ಇಲ್ಲಿ ಮಾಡೆಲ್ಸ್ ಅನ್ನ ಕೂಡ ಪಿಕ್ ಮಾಡಬಹುದು. ಸೊ ಇದ್ರೊಳಗಡೆ ನಾ ಇವಾಗ ಮೊದಲಿರೋ ಮಾಡೆಲ್ 3.5 ಲೇಟೆಸ್ಟ್ ಮಾಡೆಲ್ ಐತಿ, ಜಮುನಾ ಇದೆ. ಇದನ್ನ ನಾನು ಡಿಫಾಲ್ಟ್ ಆಗಿ ಬಿಡ್ತೇನೆ, ನಾ ಚೇಂಜ್ ಮಾಡೋದಿಲ್ಲ. ಬಿಟ್ಟು ಇವಾಗ ಎಂಟರ್ ಕೊಡ್ತೇನೆ. ಒಂದ್ಸರಿ ನಾ ಎಂಟರ್ ಕೊಟ್ಟೆ ಅಂತಂದ್ರೆ ಮೈ ಜಾಬ್ ಇಸ್ ಡನ್. I will become a manager. Everything will be done by Anti-Gravity 2.0. ನೀವು ನೋಡ್ತಾ ಹೋಗ್ರಿ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ನಾ ಇಲ್ಲಿ ಜಸ್ಟ್ ಅಕ್ಸೆಪ್ಟ್ ಡಿನೈ ಅಷ್ಟೇ ಮಾಡೋದಿನ ಮೇಲೆ. ಸೊ ಐ ಹ್ಯಾವ್ ಗಿವನ್ ದಿ ಎಂಟರ್. ಲೆಟ್ಸ್ ವೇಟ್ ಆ್ಯಂಡ್ ಸಿ ಹೌ ದಿಸ್ ವರ್ಕ್ಸ್. ನಾ ಏನೂ ಮಾಡೋದಿಲ್ಲ. ಓಕೆ, ನಾ ಎಲ್ಲಿ ಅದು ಆಕ್ಸೆಸ್ ಕೇಳ್ತೈತಲ್ಲ ಅಲ್ಲಿ ಮಾತ್ರ ನಾ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೇನೆ. ಇದು ಮೊದಲು ಏನು ಮಾಡ್ತೈತಿ ಅಂತಂದ್ರೆ ನಮಗೊಂದು allow running this command ಅಂತ ಕೇಳ್ತಾ, ಓಕೆ ಐ ಆಮ್ ಅಲೌವಿಂಗ್ ಇಟ್, ಸಬ್ಮಿಟಿಂಗ್. ಸೊ ಮೊದಲು ಇದು ಏನು ಮಾಡ್ತೈತಿ ಅಂತಂದ್ರೆ ನಮಗೊಂದು ಪ್ಲಾನ್ ಅನ್ನ ರೆಡಿ ಮಾಡ್ತೈತಿ. ಸೊ ಬೇಸಿಕಲಿ ಬಿಫೋರ್ ಎಕ್ಸಿಕ್ಯೂಟಿಂಗ್ ಎನಿಥಿಂಗ್ ಇಟ್ ಗಿವ್ಸ್ ಅಸ್ ಅ ಪ್ಲಾನ್. ಸಿ ಇಂಪ್ಲಿಮೆಂಟೇಷನ್ ಪ್ಲಾನ್. ಇಲ್ಲಿ ನಮ್ಗೆ ಇದೊಂದು ಇಂಪ್ಲಿಮೆಂಟೇಷನ್ ಪ್ಲಾನ್ ಅನ್ನ ಕೊಟ್ಟೈತಿ. ಇಲ್ಲಿ ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಟ್ ಇಸ್ ಆಲ್ರೆಡಿ ಓಪನ್, ನೋ ನೀಡ್ ಟು ಕ್ಲಿಕ್ ಆನ್ ದ ರಿವ್ಯೂ. ಸೊ ಇಲ್ಲಿ ನಮ್ಗೆ ಇಂಪ್ಲಿಮೆಂಟೇಷನ್ ಪ್ಲಾನ್ ಅನ್ನ ಕೊಟ್ಟೈತಿ. ಈ ಪ್ಲಾನ್ ಅನ್ನ ಕಂಪ್ಲೀಟ್ಲಿ ಥರೋ ಆಗಿ ನಾವು ಸ್ಟಡಿ ಮಾಡ್ಬೋದ. ಸ್ಟಡಿ ಮಾಡಿ ನಮ್ಗೆ ಯಾವುದೋ ಒಂದು ಪಾಯಿಂಟ್ ಒಳಗಡೆ ನಮ್ಗೆ ಅಡಿಷನ್ ಮಾಡಬೇಕಿತ್ತು ಅಥವಾ ಡಿಲೀಟ್ ಮಾಡಬೇಕಿತ್ತು ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು. ನಾ ಇಲ್ಲಿ ಹೋವರ್ ಮಾಡಿದ ತಕ್ಷಣ ಇಲ್ಲಿ ರೈಟ್ ಸೈಡ್ ಒಳಗಡೆ ಮೆಸೇಜ್ ಥರ ಒಂದು ಪಾಯಿಂಟ್ ಬರಾಕತ್ತೈತಿ, ಕಮೆಂಟ್. ಇದ್ರ ಮೇಲೆ ಕಮೆಂಟ್ ಮಾಡಿ ನಾ ಇಲ್ಲಿ ಆ್ಯಡ್ ಮಾಡ್ಬೋದಾ. ಓಕೆ, ನನ್ನ ಥಾಟ್ಸನ್ನು ಅಥವಾ ನಮ್ಮ ರಿಕ್ವೈರ್ಮೆಂಟನ್ನು ನಾವಿಲ್ಲಿ ಆ್ಯಡ್ ಮಾಡ್ಬೋದು. ಸೊ ಫಾರ್ ನಾವು ಐ ಆಮ್ ಗುಡ್ ವಿತ್ ದಿಸ್. ಐ ಆಮ್ ನಾಟ್ ಗೋನ್ ಚೇಂಜ್ ಎನಿಥಿಂಗ್. ಇದೇನು ಪ್ಲಾನ್ ಕೊಟ್ಟೈತಲ್ಲ ಅದನ್ನು ನಾ ಇವಾಗ ಕಂಟಿನ್ಯೂ ಮಾಡ್ತೇನೆ. ಸೊ ಇವಾಗ ನಾ ಏನು ಮಾಡ್ತೇನೆ ಅಂದ್ರೆ ಇಲ್ಲಿ ಪ್ರೊಸೀಡ್ ಅಂತ ಕೊಡ್ತೇನೆ. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಸಿ ಐ ವಿಲ್ ಕ್ರಿಯೇಟ್ ಅ ಟಾಸ್ಕ್ MD ಆರ್ಟಿಫ್ಯಾಕ್ಟ್. ಸೊ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಸೊ ಇಲ್ಲಿ ನನಗಿವಾಗ ನಾ ಇಲ್ಲಿ ಏನೂ ಮಾಡೋದಿಲ್ಲ. ಇಲ್ಲಿ ಜಸ್ಟ್ ನನಗೆ ಇದು ಕೇಳಾಕತ್ತೈತಿ, ನಾ ಅದನ್ನು ಅದಕ್ಕೆ ಜಸ್ಟ್ ಅಪ್ರೂವ್ ಅಥವಾ ಡಿನೈ ಅಷ್ಟೇ ಕೊಡ್ತೇನೆ. ಇವಾಗ ನನಗಿಲ್ಲಿ ಒಂದು ಕಮಾಂಡನ್ನು ರನ್ ಮಾಡ್ಲಿಕ್ಕೆ ಹೇಳಾಕತ್ತೈತಿ. ಐ ವಿಲ್ ಜಸ್ಟ್ ಗಿವ್ ಇಟ್ ಆಲ್ವೇಸ್. ಸೊ ಸಬ್ಮಿಟೆಡ್. I am hands free. I will just sit and watch and I will talk to you guys. Okay, so idilli ನನಗೆ ಒಂದಿಷ್ಟು access ಅನ್ನು ಕೇಳಾಕತ್ತೈತಿ. So I will just allow them. Nothing to worry. This is just building inside your system. That is fine. ನೀವು ಇಲ್ಲಿ ನೋಡ್ತಿರ್ಬೋದು ಎಲ್ಲ ಫೈಲ್ಸ್ ಇಲ್ಲಿ ಅಪ್ಡೇಟ್ ಆಗೋದು ನಿಮಗೆ ಗೊತ್ತಾಗ್ತಿದೆ.
ಸಿ ಒಂದು ಸಾರಿ ಇದು ಬಿಲ್ಡ್ ಆದಮೇಲೆ ಇಟ್ ವಿಲ್ ಆಟೋಮೆಟಿಕ್ಲಿ ಟ್ರಿಗರ್ ದಿ ಕ್ರೋಮ್ ಬ್ರೌಸರ್. ಆಮೇಲೆ ನಮ್ಮ ವೆಬ್ಸೈಟನ್ನು ಟೆಸ್ಟ್ ಕೂಡ ತನ್ನಿಂದ ತಾನೇ ಮಾಡ್ತೈತಿ. ಜಸ್ಟ್ ವೇಟ್ ಆ್ಯಂಡ್ ಸಿ, ದಿಸ್ ಈಸ್ ವೆರಿ ಫನ್. ಸೊ ಇಲ್ಲಿ ಐ ವಿಲ್ ಲಾಂಚ್ ಲೋಕಲ್ ಹಾಸ್ಟ್ ಬ್ರೌಸರ್. ಸಿ ಆಟೋಮೆಟಿಕ್ ಆಗಿ ನಾ ಏನು ಮಾಡಿಲ್ಲ. ಓಕೆ, ಇಟ್ ಈಸ್ ಆಟೋಮೆಟಿಕ್ಲಿ ಡೂಯಿಂಗ್ ಎವ್ರಿಥಿಂಗ್. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಬಟ್ ಇಟ್ ಈಸ್ ದೇರ್. ವರ್ಕ್ ಆಗಕತ್ತೈತಿ. ದಿಸ್ ಮಚ್ ಐ ನೋ, ಅಷ್ಟು ಮಾತ್ರ ನಂಗೆ ಗೊತ್ತೈತಿ. ಸೊ ಒಂದು ಸಾರಿ ಐ ವಿಲ್ ಗೋ ಬ್ಯಾಕ್ ಹಿಯರ್. ಓಕೆ ಓಕೆ, ಇಲ್ಲಿ ಅಲೌ, ಇಲ್ಲಿ ಪರ್ಮಿಷನ್ ಕೊಡಬೇಕಾ? ಅಲೌ. ಸೊ ಅಲೌ ಕೊಟ್ಟ ತಕ್ಷಣ ಇಲ್ಲಿದ ಓಪನ್ ಆಯ್ತು. ಲುಕ್ ಅಟ್ ದಿಸ್, ದಿಸ್ ಇಸ್ ಅಮೇಝಿಂಗ್. ಇವಾಗ ಇದೇನು ಮಾಡ್ತೈತಿ ಅಂತಂದರೆ, ನಾ ಏನು ಮಾಡ್ಲಿಕ್ಕತ್ತಿಲ್ಲ, ಇದು ತನ್ನಿಂದ ತಾನೇ ಡಿಬಗ್ ಮಾಡ್ತೈತಿ, ಎಲ್ಲ ಟೆಸ್ಟ್ ಮಾಡ್ಲಿಕ್ಕತ್ತೈತಿ. ಲೈಕ್ ಅ ಮ್ಯಾನ್ಯುವಲ್ ಟೆಸ್ಟರ್ ಇಟ್ ಈಸ್ ಟೆಸ್ಟಿಂಗ್. ಲುಕ್ ಅಟ್ ಇಟ್. ನಾನೇನು ಮಾಡ್ತಾ ಇಲ್ಲ. ಓಕೆ, ಸಿ ನಮ್ಮ ಬೆಂಗಳೂರು ಪಿ ಜಿ ಆ್ಯಂಡ್ ರಿಯಲ್ ಎಸ್ಟೇಟ್ ಫೈಂಡರ್ ಇದು ಇವಾಗ ಸರ್ಚ್ ಮಾಡ್ಲಿಕ್ಕತ್ತೈತಿ ವೈಫೈ ಇರೋ ರೂಮ್ಸನ್ನು. ಸೊ ರಿಸಲ್ಟ್ಸ್ ಬರ್ಲಿಕ್ಕತ್ತೈತಿ. ಬಜೆಟ್ ಐತಿ 60,000 ಪರ್ ಮಂತ್. ದೆನ್ ಸ್ಕ್ರೋಲ್ ಡೌನ್, 4 ಪ್ರಾಪರ್ಟೀಸ್ ಬಂತು. ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡ್ತಾ, ಲುಕ್. ಓಕೆ, ದ್ಯಾಟ್ ಈಸ್ ನಾಟ್ ವರ್ಕಿಂಗ್ ಐ ಥಿಂಕ್. ಸೊ ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಇದು ಆಟೋಮೆಟಿಕ್ಕಾಗಿ ತನ್ನಿಂತಾನೇ ಫಿಕ್ಸ್ ಮಾಡ್ತೈತಿ. ಸೊ ನಾವೇನೂ ಮಾಡೋ ಅವಶ್ಯಕತೆ ಇಲ್ಲ. ಸಿ ಅದು ಹೋದ ತಕ್ಷಣ ಮತ್ತೇನೋ ಮಾಡ್ತಾ. ಐ ಡಿ ನಾಟ್ ಚೆಕ್ ದ್ಯಾಟ್ ಆ್ಯಕ್ಚುಲಿ. ಓಕೆ, ಇವಾಗ ಬೈ ಪ್ರಾಪರ್ಟೀಸ್ ಮೇಲೆ ತಾನೇ ಕ್ಲಿಕ್ ಮಾಡ್ತಾ. ದಿಸ್ ಇಸ್ ಫನ್ ಟು ವಾಚ್. ಓಕೆ, ಐ ಥಿಂಕ್ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ವರ್ಕ್ ಆಗ್ಲಿಕ್ಕತ್ತಿಲ್ಲ ಅಂತ ಅಂದ್ಕೊಳ್ತೇನೆ. ಮೇ ಬಿ ಇಟ್ ಈಸ್ ವರ್ಕಿಂಗ್ ಆನ್ ದ್ಯಾಟ್ ಪಾರ್ಟ್. ಓಕೆ, ಇವಾಗ ಆಲ್ ಏರಿಯಾಸ್ ಮೇಲೆ ಕ್ಲಿಕ್ ಮಾಡಿ, ನಾವು ಹೇಳಿದ್ದೆ ಕೋರಮಂಗಲ, ಇಂದಿರಾನಗರ, ವೈಟ್ಫೀಲ್ಡ್ ಅಂತೇಳಿ 3 ಏರಿಯಾಸನ್ನು ಆ್ಯಡ್ ಮಾಡೈತಿ. ಸೊ ಕೋರಮಂಗಲ ಸೆಲೆಕ್ಟ್ ಮಾಡಿ. ಓಕೆ, ಏಜೆಂಟ್ ಈಸ್ ರನ್ನಿಂಗ್, ಕಂಟ್ರೋಲ್ ಇನ್ಸ್ಟಾಲ್ಡ್, ಸಮಥಿಂಗ್ ಹ್ಯಾಸ್ ಕಮ್. ಓಕೆ, ಒಂದು ಸಾರಿ ಹೋಗಿ ಚೆಕ್ ಮಾಡಲಾ? ಓಕೆ, ಟೇಕಿಂಗ್ ಅ ಸ್ಕ್ರೀನ್ಶಾಟ್. ಓಕೆ, ಇಟ್ ಈಸ್ ವರ್ಕಿಂಗ್. ಟೇಕಿಂಗ್ ಅ ಸ್ಕ್ರೀನ್ಶಾಟ್. ಸಿ, ಕ್ಲಿಕ್ಕಿಂಗ್ ಇಟ್. ನೆಕ್ಸ್ಟ್ ಆಲ್ ಏರಿಯಾಸ್ಗೆ ಹೋಗ್ಬಿಡ್ತು. ದೆನ್ ಐ ಥಿಂಕ್ ಇಟ್ ವಿಲ್ ಗೋ ಟು ಪ್ರಾಪರ್ಟಿ ಟೈಪ್. ಇವಾಗ ದಿಸ್ ಇಸ್ ಆಸಮ್. ಓಕೆ, ರೆಂಟ್ ಆ್ಯಂಡ್ ಪಿ ಜಿ. ಓಕೆ, ಲುಕ್ ಎಟ್ ದ ಪೇಜ್. ಅಮೇಝಿಂಗ್. ಜಸ್ಟ್ ಇಮ್ಯಾಜಿನ್ ಮಾಡಿರಿ ಯಾವ ಲೆವೆಲ್ಗೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅಂತೇಳಿ. ಐ ಥಿಂಕ್ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದರೆ ಈ ಥರ ಪ್ರಾಜೆಕ್ಟ್ ಮಾಡಿ ನೀವು ಕಾಲೇಜ್ ಒಳಗಡೆ ಕೂಡ ಸಬ್ಮಿಟ್ ಮಾಡ್ಬೋದು. ದ್ಯಾಟ್ ಈಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವೇನಾದರೂ ಒಬ್ಬ ಫ್ರೀಲ್ಯಾನ್ಸರ್ ಆಗಿದ್ರಿ ಅಂತಂದ್ರೆ ಬಿಸ್ನೆಸಸ್ಗೆ ವೆಬ್ಸೈಟ್ ಬಿಲ್ಡ್ ಮಾಡೋದು ಎಷ್ಟು ಈಸಿ ಆಗೈತಿ ನೋಡ್ರಿ. ನಿಮ್ಗೆ ಕೋಡಿಂಗ್ ಬಂದಿಲ್ಲ ಅಂದರೂ ಕೂಡ ಅಟ್ ದ ಮೂಮೆಂಟ್, ಲೆಟ್ಸ್ ಸೇ ನೀವು ಇವಾಗ ಶುರು ಮಾಡ್ಲಿಕ್ಕತ್ತಿದ್ರಿ ಅಂದರೂ ಕೂಡ ಯು ಕ್ಯಾನ್ ಬಿಲ್ಡ್ ಅ ವೆಬ್ಸೈಟ್ಸ್ ಲೈಕ್ ದಿಸ್ ಆ್ಯಂಡ್ ಸೆಲ್ ಜಸ್ಟ್ ಬೈ ಡೂಯಿಂಗ್ ಅ ವೈಬ್ ಕೋಡಿಂಗ್ ಮಾಡಿ ನೀವು ಈ ಥರ ವೆಬ್ಸೈಟ್ಸನ್ನು ಬಿಲ್ಡ್ ಮಾಡ್ಬೋದು ಇವಾಗ. ಓಕೆ, ಸೊ ಇದು ಫಾರ್ಮ್ ಐತಿ. ಓಕೆ, ಐ ಥಿಂಕ್ ಇಟ್ಸ್ ಅ ಫಾರ್ಮ್. ಯಾ, ಎನ್ಕ್ವೈರಿ ಫಾರ್ಮ್ ಐತಿ, ಕರೆಕ್ಟ್. ಸೊ ಎನ್ಕ್ವೈರಿ ಫಾರ್ಮ್ ಮೇಲೆ ಸೆಂಡ್ ಕ್ಲಿಕ್ ಮಾಡ್ತಾ, ಸೊ ಅಲ್ಲಿ ಇಮೇಲ್ ಅಡ್ರೆಸ್ ಫಿಲ್ ಮಾಡು ಅಂತ ಹೇಳುತ್ತೆ. ಸೊ ನಾವು ಇಟ್ ವಿಲ್ ಆ್ಯಡ್ ಎ ಇಮೇಲ್ ಅಡ್ರೆಸ್ ಐ ಬಿಲೀವ್ ಆ್ಯಂಡ್ ಟೆಸ್ಟ್ ಇಟ್. ಓಕೆ, ಇಟ್ ಮೇಡ್ ಎ ಮಿಸ್ಟೇಕ್. ಆ್ಯಕ್ಚುಲಿ ಅದು ಮಿಸ್ಟೇಕ್ ಮಾಡ್ತಾ ಇಮೇಲ್ ಅಡ್ರೆಸ್ನ ಅಲ್ಲೇ ಮೇಲ್ಗಡೆ ಆ್ಯಡ್ ಮಾಡೈತಿ. ಸೊ ಲೆಟ್ಸ್ ಇದು ಕರೆಕ್ಷನ್ ಮಾಡ್ಕೊಳ್ತೈತೇನೋ ಅಂತ ಹೇಳಿ. ಐ ಥಿಂಕ್ ಇಟ್ ಶುಡ್. ಒಂದು ಸಾರಿ ಹೋಗ್ತೇನೆ ಆ ಕಡೆ. ಓಕೆ, ಸೊ ಇದಿನ್ನೂ ವರ್ಕ್ ಆಗತ್ತೈತಿ.
ಓಕೆ, ಲೆಟ್ ಮೀ ಕಮ್ ಬ್ಯಾಕ್. ಓಕೆ, ಇಲ್ಲಿ ಕ್ಲಿಕ್ ಮಾಡ್ದೆ, ಸಬ್ಮಿಟ್, ಫಿಲ್ ಔಟ್. ಸೊ ಇದು ಸ್ಟಕ್ ಆಗೈತಿ ಇವಾಗ. ಆ್ಯಕ್ಚುಲಿ ಐ ನೋ ವೇರ್ ಇಸ್ ದ ಪ್ರಾಬ್ಲಮ್. ಎಲ್ಲಿ ಪ್ರಾಬ್ಲಮ್ ಐತಿ ಗೊತ್ತಾ? ಅಲ್ಲಿ ಮೊಬೈಲ್ ನಂಬರ್ ಹತ್ರನೇ ಅದ, ಇಮೇಲನ್ನು ಕೂಡ ಹಾಕೈತಿ, ಅಲ್ಲಿಂದ ತೊಗೊಂಬಂದು ಇಲ್ಲಿ ಕೆಳಗಡೆ ಹಾಕಬೇಕಾ? ಐ ಡೋಂಟ್ ನೋ ಇಟ್ ವಿಲ್ ಡೂ ದ್ಯಾಟ್ ಆರ್ ನಾಟ್. ದಿಸ್ ಇಸ್ ಅ ಟೆಸ್ಟ್ ಟು ಎ ಐ. ಓಕೆ, ಸೊ ಇದು ಮತ್ತೆ ಬರೀಲಿಕ್ಕತ್ತೈತಿ ಜಾನ್ ಟೆಸ್ಟರ್. ಓಕೆ, ರಿಫ್ರೆಶ್. ದೆನ್ ದಿಸ್ ಮೊಬೈಲ್ ನಂಬರ್. ಓಕೆ, ಇವಾಗ ಇಮೇಲ್ ಅಡ್ರೆಸ್ಸನ್ನು ಆ್ಯಡ್ ಮಾಡುತ್ತೆ, ಬಟ್ ಮೊಬೈಲ್ ನಂಬರ್ 2 ಸಾರಿ ಆ್ಯಡ್ ಮಾಡೈತಿ. ಬಟ್ ದೀಸ್ ಸ್ಮಾಲ್ ಥಿಂಗ್ಸ್ ಆರ್ ಓಕೆ, ಐ ಬಿಲೀವ್. I think we can fix it. It's not that big a deal. ಸೊ ಅಲ್ಲೂ ಕೂಡ ಮಿಡ್ಲ್ ಒಳಗಡೆ ಹೋಗ್ಬಿಟ್ಟು ಇದು ಟೈಪ್ ಮಾಡೈತಿ. ದಟ್ ಈಸ್ ಒನ್ ಥಿಂಗ್. ಸೊ ಇದೆಲ್ಲ ನಮಗೂ ಗೊತ್ತಿರಬೇಕು, ಲೈಕ್ ವೇರ್ ಇಟ್ ಮೇಕ್ಸ್ ಅ ಮಿಸ್ಟೇಕ್. ಓಕೆ, ಐ ಡೋಂಟ್ ನೋ ವಾಟ್ ಇಟ್ ಈಸ್ ಡೂಯಿಂಗ್ ನೆಕ್ಸ್ಟ್. ಓಕೆ, ಇಲ್ಲೇನು ಹೇಳಾಕತ್ತೈತಿ, ಐ ವಿಲ್ ರೈಟ್ ದ ವಾಕ್ ಥ್ರೂ MD ಫೈಲ್ ಡಾಕ್ಯುಮೆಂಟ್ ಆ್ಯಂಡ್ ದ ಚೇಂಜಸ್ ಸಮರೈಸ್. ಓಕೆ, ಸೊ ಇದು ಇವಾಗ ಎಲ್ಲ ಫೈಲ್ಸ್ಗಳನ್ನು ಇಲ್ಲಿ ಬರ್ದೈತಿ. ಓಕೆ, ಲೆಟ್ ಮಿ ಗಿವ್ ಅಕ್ಸೆಪ್ಟ್ ಆಲ್. ಇಫ್ ಐ ವಾಂಟ್ ಐ ಕ್ಯಾನ್ ರಿವ್ಯೂ ದಮ್. ಸೊ ಈ ಥರ ನಾವು ಆ್ಯಂಟಿಗ್ರಾವಿಟಿ 2.0 ಅನ್ನು ಯೂಸ್ ಮಾಡಿಕೊಂಡು ವೆಬ್ಸೈಟ್, ವೆಬ್ ಅಪ್ಲಿಕೇಶನ್ಸ್ ಎಲ್ಲನೂ ಬಿಲ್ಡ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ಇದೊಂದು ವೆರಿ ಬಿಗಿನರ್ ಲೆವೆಲ್ ಟ್ಯುಟೋರಿಯಲ್ ಆಗಿತ್ತು. ನಾ ಇಲ್ಲಿ ಬಹಳ ಕಾಂಪ್ಲಿಕೇಟೆಡ್ ಥಿಂಗ್ಸನ್ನು ಮಾಡಿ ತೋರಿಸಿಲ್ಲ, ಬಟ್ ಮುಂದಿನ ಬರೋ ದಿನದೊಳಗಡೆ ನಾನು ನಿಮಗೋಸ್ಕರ ಇದ್ರ ಮೇಲೆ ಇನ್ ಡೆಪ್ತ್ ವಿಡಿಯೋಸನ್ನು ಮಾಡ್ತೇನೆ. ವೇರಿಯಸ್ ಅದರ್ ಯೂಸ್ ಕೇಸಸ್ ಅನ್ನ, ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅನ್ನ ತಗೊಂಡ್ ಬರ್ತೇನೆ. ಸೊ ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವೆ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ರಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ನ್ಯೂಸ್ ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.